ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಬನ್ನಿ ವಿದ್ಯಾರ್ಥಿಗಳೇ, ಎಷ್ಟು ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ ಅಂತ ಲೆಟ್ರನ್ನ ಒಮ್ಮೆ ಕಲೀರಿ. ಇದಕ್ಕಿಂತ ಚೆನ್ನಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 3 ಲಿಂಕನ್ನು ಕೊಟ್ಟಿರ್ತೇನೆ. ಕೈಯಲ್ಲಿ ಬರೆದು ಅಪ್ಲೋಡನ್ನು ಮಾಡಿರುವಂಥದ್ದು. ಅದರಲ್ಲಂತೂ ಭಾಳ ಚೆನ್ನಾಗಿ ಇನ್ನೂ ಕಲಿತೀರ ನೀವು. ಇದರಲ್ಲಿ ಯಾರಿಗೆ ಅರ್ಥ ಆಗಲ್ವೋ ಆ ಒಂದು ವಿಡಿಯೋನ ನೋಡ್ಕೊಳ್ಳಿ. ಹಾಗಿದ್ರೆ ಲೆಟ್ರನ್ನ ಯಾವ ರೀತಿಯಾಗಿ ಬರಿಬೇಕು, ಹೌ ಟು ರೈಟ್ ಅ ಫಾರ್ಮಲ್ ಲೆಟರ್, ಆಯಿತಾ, ಎಲ್ಲಿ ಆ್ಯನ್ಯುವಲ್ ಎಕ್ಸಾಮು ಹಾಗೂ ಪ್ರಿಪೇಟ್ರಿನಲ್ಲಿ ಅಂತ. ಈಗ ಚೆನ್ನಾಗಿ ಬರೆದ್ರೆ ಆ್ಯನ್ಯುವಲ್ ಎಕ್ಸಾಮಲ್ಲೂ ಚೆನ್ನಾಗಿ ಬರೀತೀರಾ. ಒಂದು 5 ನಿಮಿಷ ಕೊಡಿ, 5 ನಿಮಿಷಕ್ಕೆ 5 ಮಾರ್ಕ್ಸು ನಾನು ನಿಮಗೆ ತಂದು ಕೊಡ್ತೇನೆ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಬನ್ನಿ ವಿದ್ಯಾರ್ಥಿಗಳೇ, ಏನೇ ಬರೆದ್ರೂ ಕೂಡ ಲೆಫ್ಟ್ ಸೈಡ್ ಆಫ್ ದಿ ಮಾರ್ಜಿನ್ ಬರಿಬೇಕು. ವಾಟ್ ಎವರ್ ಯು ರೈಟ್, ಆಯಿತಾ, ಯು ಶುಡ್ ಸ್ಟಾರ್ಟ್ ಫ್ರಮ್ ಲೆಫ್ಟ್ ಸೈಡ್ ಆಫ್ ದಿ ಮಾರ್ಜಿನ್. ಲೆಫ್ಟ್ ಸೈಡ್ ಆಫ್ ದಿ ಮಾರ್ಜಿನ್ ಅಂದರೆ ನಿಮ್ಮ ಎಡಭಾಗದಲ್ಲಿ ಒಂದು ಲೈನ್ ಬಾರ್ಡ್ರ್ ಕಾಣ್ತಾ ಇರುತ್ತಲ್ವ ಪೇಜಿಂದು, ಅಲ್ಲಿಂದ ಬರೀಲಿಕ್ಕೆ ಪ್ರಾರಂಭ ಮಾಡಬೇಕು. ಎವ್ರಿಥಿಂಗ್ ಶುಡ್ ಟಚ್ ಟು ದಟ್ ಮಾರ್ಜಿನ್. ಕ್ಲಿಯರ್ ಅಲ್ಲ ಫ್ಯೂ? ಆ ಒಂದು ಲೈನಿಗೆ ಪ್ರತಿಯೊಂದು ಕೂಡ ಟಚ್ ಆಗಬೇಕು. ಮೊದಲು ಎಕ್ಸ್ 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 ಅಂತ ನಾನು 3 ಬರೆದಿದ್ದೀನಿ, ಯಾಕಂದರೆ ಕ್ವಶನ್ ಪೇಪರಲ್ಲಿ 3 ಇತ್ತು. ನಿಮಗೇನಾದರೂ ಕ್ವಶನಲ್ಲಿ 4 ಎಕ್ಸ್ ಕಂಡ್ರೆ 4 ಬರೀರಿ, 5 ಎಕ್ಸ್ ಕಂಡ್ರೆ 5 ಎಕ್ಸ್ ಬರೀರಿ. ಅವ್ರು ಎಷ್ಟು ಎಕ್ಸ್ ಕೊಟ್ಟಿರ್ತಾರೋ ಅಷ್ಟು ಬರೀಬೇಕು. ಹಾಗೂ ಇದು ನನ್ನ ಹೆಸರಾಯಿತು. ವೈ 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 ಅಂತ ನಾನು 3 ಬರೆದಿದ್ದೀನಿ, ಯಾಕಂದರೆ ಕ್ವಶನ್ ಪೇಪರ್ ಮೇಲೆ ವೈ 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 ಅಂತ ಅದು ಏನಾಗಿತ್ತು ಸರ್, 3 ಇತ್ತು. ನಿಮಗೆ 4 ಬಂದರೆ 4, 5 ಬಂದರೆ 5. ಇದು ನಿಮ್ಮ ಅಡ್ರೆಸ್ ಆಗುತ್ತೆ. ಎರಡೂ ಕೂಡ 1 by 1 ಬರಿಬೇಕು. ಏನೋ ಒಂದು ಸ್ಪೇಸನ್ನು ಕೊಡಬಾರ್ದು. ನಂತರದಲ್ಲಿ 1 ಲೈನ್ ಸ್ಪೇಸ್, ಲೀವ್ 1 ಲೈನ್ ಸ್ಪೇಸ್. ಈ ಒಂದು ಲೈನ್ ಬಿಟ್ಟು ಡೇಟನ್ನು ಬರೀಬೇಕು. ನೋ ನೀಡ್ ಟು ಮೆನ್ಷನ್ ಡೇಟ್ ಅಂತ ಬರೆಯೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಬರ್ದಿನಲ್ವ, ದಿಸ್ ಈಸ್ ಅ ರೈಟ್ ಫಾರ್ಮ್ ಆಫ್ ಡೇಟ್. ಡೇಟ್ ಬರೆಯುವ ಸರಿಯಾದ ವಿಧಾನ ಇದೇ ಆಗಿರುತ್ತೆ. 15th March 2025 ಅಂತ ಇಲ್ಲಿ ಇದೆ. ನೀವೇನು ಮಾಡಬೇಕು, ಇದನ್ನೇ ಬರಿಬೇಕಾ? ನೋ ನೋ ನೋ. ಹಾಗಿದ್ರೆ ನಾಳೆ ಎಕ್ಸಾಮ್ ನಡೆಯುತ್ತಲ್ವ, 8 ಅಂತ ಹಾಕಿ ಬರಿತೀರಾ? ನೋ ನೋ, ಇವೆಲ್ಲ ತಪ್ಪು. ಯಾವ ರೀತಿಯಾಗಿ ಬರಿಬೇಕು ಅಂದರೆ, ಕ್ವಶನ್ ಪೇಪರ್ ಮೇಲೆ ನಿಮಗೆ ಇರುತ್ತೆ. ಕ್ವಶನ್ ಪೇಪರ್ ಮೇಲೆ ಅಲ್ಲ, ಕ್ವಶನಿನ ಒಳಗಡೆ ಇರುತ್ತೆ. ನಿಮ್ಮ ಕ್ವಶನ್ ಇರುತ್ತಲ್ವ, ಆ ಕ್ವಶನಲ್ಲೇ ಒಂದು ಡೇಟನ್ನು ಕೊಟ್ಟಿರ್ತಾರೆ. ರೈಟ್ ಎ ಲೆಟರ್ ಆಫ್ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ದ ಫಾಲೋಯಿಂಗ್ ಅಡ್ವರ್ಟೈಸ್ಮೆಂಟ್ ವಿಚ್ ಅಪಿಯರ್ಡ್ ಇನ್ ದ ಹಿಂದೂ ನ್ಯೂಸ್ ಪೇಪರ್ ಆನ್ ಅಂತ ಹಾಕಿ 8 January 2025 ಅಂತ ಇರುತ್ತೆ, ಅಥವಾ 8 Feb ಅಂತ ಇರುತ್ತೆ, ಮಾರ್ಚ್ ಅಂತ ಇರುತ್ತೆ. ಏನಿರುತ್ತೋ ಅದನ್ನೇ ಕಾಪಿ ಇಲ್ಲಿ ಮಾಡಿ ಬರೀರಿ. ಕೊರ್ದಂಗೆ ಆಗ್ತಾ ಇರುತ್ತೆ ಕೆಲವೊಬ್ಬರಿಗೆ. ಆಗಲಿ ಸರ್, ನನ್ನ ಉದ್ದೇಶ ಪ್ರತಿಯೊಬ್ಬರಿಗೂ ಕೂಡ ಟಚ್ ಆಗಬೇಕು. ಡೇಟ್ ಆದ ತಕ್ಷಣ ಮಕ್ಕಳ ಒಂದು ಲೈನ್ ಬಿಡಿ, ಆಯಿತಾ, ಕ್ಲಿಯರ್. ಹಾಗೂ ಒಂದು 2 ಅಡ್ರೆಸ್ಸನ್ನು ಅವರೇ ಕೊಟ್ಟಿರ್ತಾರೆ. ಈಗ ನಾನು ಒಂದು 2 ಅಡ್ರೆಸ್ಸನ್ನು ಬರೆದಿದ್ದೀನಿ. ಇದು ನನ್ನ ಕ್ವಶನ್ ಪೇಪರಲ್ಲಿ ಇದ್ದಿತ್ತಪ್ಪ. ಎಲ್ಲರಿಗೂ ಕೂಡ ಸೇಮ್ ಬರಲ್ಲ. ಅರ್ಥ ಆಗತ್ತೇನ್ರಿ? ಆಯಿತಾ, ನಾನು ಇವತ್ತು ಇಲ್ಲಿ ಏನೋ ಬರೆದಿದ್ದೀನಿ, ನಾಳೆ ನಿಮ್ಮ ಕ್ವಶನ್ ಪೇಪರಲ್ಲಿ ಬೇರೆದು ಬರ್ಬೋದು. ಇಲ್ಲಿ ನಾನು ಪ್ರಿನ್ಸಿಪಲ್ ಅಂತ ಬರೆದಿದ್ದೀನಿ, ನಿಮ್ಮ ಕ್ವಶನ್ ಪೇಪರಲ್ಲಿ ದಿ ಹೆಡ್ ಮಾಸ್ಟರ್ ಅಂತ ಇರ್ಬೋದು, ಮ್ಯಾನೇಜರ್ ಅಂತ ಇರ್ಬೋದು, ಎಕ್ಸಿಕ್ಯೂಟಿವ್ ಅಂತ ಇರ್ಬೋದು, ಆಫೀಸರ್ ಅಂತ ಇರ್ಬೋದು, ಏನೇ ಇರ್ಬೋದು. ಅರ್ಥ ಆಗುತ್ತಾ? ಅದನ್ನೇ ಕಾಪಿ ಮಾಡಿ ಈ 3 ಲೈನನ್ನು ರೀಪ್ಲೇಸ್ ಮಾಡೋದು, ಅಲ್ಲಿಂದ ಕ್ಲಿಯರ್ ಕಾಪಿ ಮಾಡಿ ಬರೆಯೋದು. ಕಾಣ್ತಾ ಇದೆ ಎಲ್ಲರಿಗೂ ಕೂಡ ನೋಡಿ, ಇದೇ 2 ಅಡ್ರೆಸ್ಸು. ಈ 2 ಅಡ್ರೆಸ್ಸನ್ನು ಕಾಪಿ ಮಾಡಿ ಇಲ್ಲಿ ಬರೆಯುವಂಥದ್ದು. ಈಗ ನನ್ನ ಮಾತು ಕೇಳಿ ವಿದ್ಯಾರ್ಥಿಗಳೇ, ಇದು ನಿಮಗೆ ಅರ್ಥ ಆಗ್ತಾ ಇಲ್ಲ ಸರ್, ನಮ್ಗೆ ಯಾಕೋ ಇದು ಅಂತ ಹೇಳಿದರೆ, ನೀವೊಂದು ಒಳ್ಳೆ ಕೆಲಸ ಮಾಡಬೇಕು. ಏನು ಅಂತ ಹೇಳಿದರೆ, ಡೈರೆಕ್ಟಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ 3 ಲಿಂಕ್ ಕೊಟ್ಟಿದ್ದೇನೆ. ಬರೇ ಲೆಟರ್ ರೈಟಿಂಗ್ ಇದು 100%. ಆಯಿತಾ, ಆ ಲೆಟ್ರನ್ನ ಕ್ಲಿಕ್ ಮಾಡ್ಕೊಂಡು ನೀವು ನೋಡಿದರೆ ನಾನೇ ಬರೆದು ಕಲಿಸಿರುವಂಥದ್ದು. 100% ನೀವು ಬರೀತೀರಾ. ಒಂದು ಲೈನ್ ಬಿಟ್ಟು ಏನು ಮಾಡಬೇಕು, ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಇಂಗ್ಲೀಷ್ ಟೀಚರ್ ಅಂತ ನಾನು ಬರೆದಿದ್ದೀನಿ. ನೀವು ಇದನ್ನೇ ಬರೀಬೇಕು. ಆದರೆ ಇಂಗ್ಲೀಷ್ ಟೀಚರ್ ಅಂತ ಇದೆ ಅಲ್ವಾ, ಅಲ್ಲಿ ಇಂಗ್ಲೀಷ್ ಟೀಚರ್ ಅಂತ ಬರೀಬಾರ್ದು. ನಿಮ್ಮ ಕ್ವಶನ್ ಪೇಪರಲ್ಲಿ ಏನು ಬಂದಿದೆ ನೋಡಬೇಕು. ಬಯೋ ಟೀಚರ್ ಇದ್ದರೆ ಬಯೋ ಟೀಚರ್ ಬರೀರಿ, ಇಂಗ್ಲೀಷ್ ಲೆಕ್ಚರರ್ ಇದ್ದರೆ ಇಂಗ್ಲೀಷ್ ಲೆಕ್ಚರರ್ ಬರೀರಿ, ಅಸಿಸ್ಟೆಂಟ್ ಟೀಚರ್ ಬರೀರಿ, ಕ್ಲರ್ಕ್ ಬರೀರಿ, ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತ ಬರೀರಿ. ಕ್ವಶನಲ್ಲಿ ಏನಿರುತ್ತೋ ಅದನ್ನು ಬರೆಯೋದು. ಇದು ಮಾತ್ರ ಎಲ್ಲರಿಗೂ ಸೇಮ್. ಯಾವುದು? ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಅಂತ ಗಟ್ಟು ಹೊಡ್ಕೊಂಬಿಡಿ. ನೆಕ್ಸ್ಟ್ ರೆಫರೆನ್ಸನ್ನು ನೋಡೋಣ. ರೆಫರೆನ್ಸು ಎಲ್ಲರಿಗೂ ಕೂಡ ಇದೇ ರೆಫರೆನ್ಸು. ಇಲ್ಲಿ ನೋಡಿ, ಈಗ ಏನಂತ ಇದೆ ನನ್ನ ಒಂದು ಕ್ವಶನ್ ಪೇಪರಲ್ಲಿ, ದಿ ಇಂಡಿಯನ್ ನ್ಯೂಸ್ ಎಕ್ಸ್ಪ್ರೆಸ್ ಡೇಟೆಡ್ 15th March 2025 ಅಂತ ಇದೆ. ಹೌದಲ್ವಾ? ನಾನು ಕಾಪಿ ಮಾಡಿ ಬರೆದಿರುವಂಥದ್ದು. ನೀವು ಆ ಕ್ವಶನ್ ಪೇಪರ್ ಮೇಲೆ ಏನಿದೆ ಅದನ್ನೇ ಅಲ್ಲಿ ಬರಿಬೇಕಾಗಿರುತ್ತೆ. ಅರ್ಥ ಆಗತ್ತೇನ್ರಿ ಎಲ್ಲರಿಗೂ? ನಾಳೆ ನಿಮ್ಮ ಕ್ವಶನ್ ಪೇಪರಲ್ಲಿ ಮಾರ್ಚ್ ಬದಲಿಗೆ ಫೆಬ್ರವರಿ ಇದ್ದರೆ ಫೆಬ್ರವರಿ ಬರೀರಿ. 2025 ಅಂತ ಇಲ್ಲಿದೆ, ನಿಮ್ಮ 2026 ಅಂತ ಇದ್ದರೆ ಅದನ್ನು ಬರೀಬೇಕು. ಅರ್ಥ ಆಗುತ್ತಾ? ಕಾಪಿ ಮಾಡಿ ಬರೆಯುವಂಥದ್ದು ಕ್ವಶನ್ ಪೇಪರ್ನಿಂದ. ಕಾಣ್ತಾ ಇದೆ ಎಲ್ಲಿಂದ ಕಾಪಿ ಮಾಡಿದೆ ಅಂತ? ವೆರಿ ಗುಡ್. ಈಗ ನಮ್ಮ ಮಕ್ಕಳಿಗೆ ಬಂದಿರುವಂಥದ್ದು ಇದು.
ಬಾಡಿ ಆಫ್ ದಿ ಲೆಟ್ರೇ ಬರೆಯೋಕ್ಕೆ ಬರ್ತಾಯಿಲ್ಲ. ಬಾಡಿ ಆಫ್ ದಿ ಲೆಟ್ರಿಗೆ 3 ಮಾರ್ಕ್ಸ್ ಇದೆ ಕಣ್ರಿ. ನಿಮಗೆ ಬೇರೆಯವ್ರು ಹೇಳಿದಾರೋ ಇಲ್ಲೋ ನಿಮ್ಮ ಕಾಲೇಜಲ್ಲಿ 3 ಮಾರ್ಕ್ಸ್ ಎಷ್ಟು ಬರೆದ್ರೆ ಹೇಗೆ? ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಮೆನ್ಷನ್ಡ್ ಅಬೌವ್, ಐ ಆಮ್ ಅಪ್ಲೈಯಿಂಗ್ ಫಾರ್ ದಿ ಪೋಸ್ಟ್ ಆಫ್ ಇಂಗ್ಲೀಷ್ ಟೀಚರ್. ಐ ಹ್ಯಾವ್ ಪಾಸ್ಡ್ ಮೈ MA with a first class and BA with distinction. I worked in Sai International School. I have 5 years of experience as an English teacher. I am fluent in both Kannada and English. I have enclosed my resume with this application. I hope it will meet your requirement. ಇಷ್ಟೇ ಸರ್, ಮತ್ತೇನೂ ಇಲ್ಲ. ಎಲ್ಲದಕ್ಕೂ ಇದೇ ಬರೆಯೋದು. ಆದರೆ ಏನೇನು ಚೇಂಜ್ ಆಗಬೇಕು ಅಂತ ಹೇಳ್ತೀನಿ, ಅದು ಇಂಪಾರ್ಟೆಂಟು, ಕೇಳ್ಕೊಳ್ಳಿ. ನೋಡಿ, ಈಗ ಐ ಆಮ್ ಅಪ್ಲೈಯಿಂಗ್ ಫಾರ್ ದಿ ಪೋಸ್ಟ್ ಆಫ್ ಇಂಗ್ಲೀಷ್ ಟೀಚರ್ ಅಂತ ಇದಲ್ಲ, ಇಂಗ್ಲೀಷ್ ಟೀಚರ್ ಚೇಂಜ್ ಮಾಡಿ ನಿಮ್ಮ ಕ್ವಶನ್ ಪೇಪರ್ ಮೇಲೆ ನಾಳೆ ಕ್ಲರ್ಕೋ, ಎಕ್ಸಿಕ್ಯೂಟಿವ್ನೋ, ಆಫೀಸರೋ, ಸೇಲ್ಸ್ ಮ್ಯಾನೇಜರೋ ಅಥವಾ ಬಯೋನೋ ಅಥವಾ ಕನ್ನಡನೋ ಏನಿದೆಯೋ ನೋಡಿ ಅದನ್ನು ಅಲ್ಲಿ ಬರೀರಿ. ಇಲ್ಲಿ ನಾನು ಈಗ ಐ ಹ್ಯಾವ್ ಪಾಸ್ಡ್ ಮೈ MA ಅಂತ ಕೊಟ್ಟಿದ್ದೀನಿ. ಅವ್ನು ಕ್ವಶನ್ ಪೇಪರಲ್ಲಿ BSc ಅಂತ ಕೇಳಿದರೆ BSc ಅಂತ ಅಲ್ಲಿ ಬರೀರಿ. ಇಲ್ಲಿ ಫಸ್ಟ್ ಕ್ಲಾಸ್ ಅಂತ ಇದೆ, ಅಲ್ಲಿ ಡಿಸ್ಟಿಂಕ್ಷನ್ ಅಂತ ಕೇಳಿದರೆ ಡಿಸ್ಟಿಂಕ್ಷನಲ್ಲಿ ಅದನ್ನು ಬರೀರಿ. ಏನು ಕೇಳಿಲ್ಲ ಅಂದರೆ ಸೇಮ್ ಬರೀರಪ್ಪ. ಇಲ್ಲಿ B.Ed ಅಂತ ನಾನು ಬರ್ಕೊಂಡಿದ್ದೀನಿ, ಅಲ್ಲಿ ನಿಮ್ಮ ಕ್ವಶನ್ ಪೇಪರಲ್ಲಿ ಏನಾದರೂ MSc ಅಂತ ಇತ್ತು, M.Ed ಅಂತ ಇತ್ತು, ಅದನ್ನು ಇಲ್ಲಿ ಬರೀರಿ. ಮುಂದಿಂದೆಲ್ಲ ಸೇಮು, ಆಯಿತಾ? ಈಗ ಐ ವರ್ಕ್ಡ್ ಇನ್ ಸಾಯಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಇದೆ, ಯಾಕಂದರೆ ಅಲ್ಲಿ ಟೀಚರ್ ಇತ್ತು, ಹಾಗಾಗಿ ಬರದೆ. ಅದೇ ನೀವು ಬೇರೆ ಒಂದು ಪೋಸ್ಟಿಗೆ ಹಾಕ್ತಾಯಿದ್ರೆ ಆ ಸಮಯದಲ್ಲಿ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಐ ವರ್ಕ್ಡ್ ಇನ್ ಇಂಟರ್ನ್ಯಾಷನಲ್ ಹೇಳಿ ಕಂಪನೀಸ್ ಅಂತ, ಯಾವುದೋ ಒಂದು ಎಕ್ಸಿಕ್ಯೂಟಿವ್ನೋ ಏನೋ ಮ್ಯಾನೇಜರೋ ಕೇಳಿರ್ತಾರೆ, ಅಲ್ಲಿ ಕಂಪ್ನೀಸ್ ಸ್ಕೂಲ್ ತೆಗೆದು ಕಂಪನೀಸ್ ಅಂತ ಬರೀರಿ. ಅಷ್ಟೇ ಕಂಡ್ರೋ, ಇದನ್ನೆಲ್ಲ ಸೇಮ್ ಕಂಡ್ರೋ. ಮುಂದಿಂದು ಐ ಹ್ಯಾವ್ 5 years ಆಫ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಎ ಇಂಗ್ಲೀಷ್ ಟೀಚರ್ ಅಂತ ಇದೆ, ಅಲ್ಲಿ ಕ್ಲರ್ಕ್ ಅಂತ ಇದ್ದರೆ ಕ್ಲರ್ಕ್ ಅಂತ ಹಾಕಿ ಚೇಂಜ್ ಮಾಡೋದು ಅಷ್ಟೇ, ಮತ್ತೇನೂ ಇಲ್ಲ. ಇಲ್ಲಿ 5 years ಅಂತ ಇದೆ, ನಿಮಗೇನಾದರೂ 10 years ಎಕ್ಸ್ಪೀರಿಯನ್ಸ್ ಇರೋರು ಬೇಕು ಅಂತ ಕ್ವಶನ್ ಪೇಪರಲ್ಲಿದ್ದರೆ ಆವಾಗ ಅದನ್ನು ಚೇಂಜ್ ಮಾಡಿ 5 yearsನ್ನು 10 years ಅಂತ ಬರೆಯೋದು. ಹೋಪ್ ಇದು ಭಾಳ ಈಸಿ ಅನಿಸುತ್ತೆ ನಿಮಗೆ. ಇದನ್ನು 100% ನಾಳೆ ಎಲ್ಲರೂ ಕೂಡ ಬರದೇ ಬರೀತೀರಾ, ನನಗೆ ಗ್ಯಾರಂಟಿ ಇದೆ ನನ್ನ ಮಕ್ಕಳು ಬರೀತೀರಾ ಅಂತ. ನಂತರದಲ್ಲಿ ಇದಾದಮೇಲೆ ಒಂದು ಲೈನ್ ಬಿಡಿ ಮಕ್ಕಳ, ಬಿಟ್ಬಿಟ್ಟು ಥ್ಯಾಂಕ್ ಯು ಅಂತ ಬರೀರಿ, ಆಯಿತಾ? ಥ್ಯಾಂಕಿಂಗ್ ಯು ತಪ್ಪು ಕಂಡ್ರೋ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವೇನು ತಪ್ಪು ಬರೀತಿದ್ದೀರ ತೋರಿಸಿದ್ದೀನಿ ನೋಡಿ, ಆಯಿತಾ? ಥ್ಯಾಂಕ್ ಯು ಬರೀಬೇಕು, ರೈಟ್. ಆಮೇಲೆ ಒಂದು ಲೈನ್ ಬಿಟ್ಟು ಯುವರ್ಸ್ ಫೇತ್ಫುಲ್ಲಿ ಅಂತ ಬರೆದು, ನಂದು 3x ಫ್ರಮ್ ಅಡ್ರೆಸ್ಸಲ್ಲಿ ಬರೆದಿದೆ ಫಸ್ಟಿಗೆ, ಹಾಗಾಗಿ ಇಲ್ಲೂ 3x ಬರೆದಿದ್ದೀನಿ. ಅಲ್ಲಿ 4x ಬರೆದ್ರೆ ಇಲ್ಲೂ 4x, ಅಲ್ಲಿ 5x ಬರೆದ್ರೆ ಇಲ್ಲೂ 5x. ಯಾಕೆ ಬರೀಬೇಕು ಅಂತ ಹೇಳಿದರೆ ಅವರೇ ಕ್ವಶನ್ ಪೇಪರಲ್ಲೇ ಕೊಟ್ಟಿರ್ತಾರೆ ನಿಮ್ಮ ಕ್ವಶನಲ್ಲಿ, ತಮ್ಮ ನಿನ್ನ ಹೆಸರು XXX ಅಂತ, ಅದನ್ನೇ ಬರೀಬೇಕು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ಆದಷ್ಟು ನಮ್ಮ ವೀಡಿಯೋಸ್ಗಳನ್ನು ಶೇರ್ ಮಾಡಿರೋ ಪಾಪ ಎಲ್ಲರೂ ಕೂಡ ಪಾಸಾಗಲಿ. ಧನ್ಯವಾದಗಳು.